ಸಂಸತ್ತಿನ ನೀಟ್ ಜಟಾಪಟಿಗೆ ಇಂದಿನಿಂದ ಬ್ರೇಕ್ ಹಾಕಲಾಗ್ತಾರೆ. ಅಂದ್ರೆ ಇಂದಿನಿಂದ ಮಸೂದೆ ಮೇಲೆ ಕಾವೇರಿದ ಚರ್ಚೆ. ಪೇಪರ್ ಲೀಕ್ ತಡೆಯ ತಿದ್ದುಪಡಿ ಮಸೂದೆ 2026 ಮಂಡಿಸೋದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದ್ದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಂಧಾನ ಯಶಸ್ವಿಯಾಗಿದೆ. ಇಂದು ಸಂಸತ್ನಲ್ಲಿ ಬಿಸಿ ಚರ್ಚೆಗೆ ಅಖಾಡ ಕೂಡ ರೆಡಿಯಾಗಿದೆ. ವಾರವಿಡೀ ಗದ್ದಲಕ್ಕೆ ಬಲಿಯಾಗಿದೆ ಸಂಸತ್ ಕಲಾಪ. ಅಮಿತ್ ಶಾ ಉತ್ತರಕ್ಕೆ ಪಟ್ಟು ಹಿಡಿದಿರುವ ವಿಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆಯಾಚನೆ ಮಾಡಬೇಕು ಅಂತ ಕೂಡ ಪಟ್ಟನ್ನ ಹಿಡಿದಿದ್ವು. ಇದೀಗ ಸಂಸತ್ತಿನ ನೀಟ್ ಜಟಾಪಟಿಗೆ ಇಂದಿನಿಂದ ಬ್ರೇಕ್ ಹಾಕಲಾಗ್ತಾ ಇದೆ. ಮಸೂದೆ ಮೇಲೆ ಚರ್ಚೆ ಕಾವೇರುವ ಸಾಧ್ಯತೆ ಇದೆ. ಪೇಪರ್ ಲೀಕ್ ತಡೆ ತಿದ್ದುಪಡಿ ಮಸೂದೆ ಮಂಡನೆಯಾಗುವಂತಹ ಸಾಧ್ಯತೆ ದಟ್ಟವಾಗಿದ್ದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಂಧಾನ ಯಶಸ್ವಿಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಂಡು ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ಹಲವು ದಿನಗಳ ಕಲಾಪ ಜಟಾಪಟಿಗೆ ಗದ್ದಲಕ್ಕೆ ಕೊನೆಯಾಗಿತ್ತು, ಬಲಿಯಾಗಿತ್ತು. ಅಂದ್ರೆ ಇವತ್ತಾದ್ರೂ ಮಸೂದೆ ಮಂಡನೆ ಆಗುವಂತ ಸಾಧ್ಯತೆಗಳಿದೆಯಾ? ಶಕುಂತಲಾ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಸಂಸತ್ನಲ್ಲಿ ಕಳೆದ ಒಂದು ವಾರ ಪ್ರತಿಭಟನೆ ನಡೆದಿತ್ತು. ವಿಪಕ್ಷಗಳು ಸರ್ಕಾರಕ್ಕೆ ಚರ್ಚೆಗೆ ಅವಕಾಶವನ್ನು ಕೊಡ್ತಿರಲಿಲ್ಲ, ಮತ್ತು ಸದನ ಕೂಡ ನಡೆದಿರಲಿಲ್ಲ. ನಿನ್ನೆ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ ಮಂಡನೆ ಆಗಿರುವಂತಹದ್ದು ಜಿತೇಂದ್ರ ಸಿಂಗ್ ಅವರು ಮಂಡನೆಯನ್ನು ಮಾಡಿದ್ದಾರೆ. ಆದರೆ ನಿನ್ನೆಗೆ ಚರ್ಚೆಗೆ ಅವಕಾಶವನ್ನು ಸ್ಪೀಕರ್ ಅವರು ಕೋರಿದರು. ಆದರೆ ಚರ್ಚೆಗೆ ಅವಕಾಶ ಸಿಕ್ಕಿರಲಿಲ್ಲ. ವಿರೋಧ ಪಕ್ಷಗಳು ಅಮಿತ್ ಶಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆಯನ್ನು ಕೋರಬೇಕು ವಿದ್ಯಾರ್ಥಿಗಳ ಮೇಲಿನ ದಾಳಿಗೆ ಅನ್ನುವಂತಹ ಪಟ್ಟನ್ನು ಹಿಡಿದಿದ್ರು. ಆದರೆ ನಿನ್ನೆ ಇಡೀ ದಿನ ಯಾವುದೇ ರೀತಿಯಾದಂತಹ ಚರ್ಚೆ ಆಗಲಿಲ್ಲ. ಇವತ್ತು ಚರ್ಚೆಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಬಹುತೇಕ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಸಂಧಾನವನ್ನು ಓಂ ಬಿರ್ಲಾ ಅವರು ಮಾಡಿದ್ದಾರೆ ಅನ್ನುವಂತಹದ್ದು. ನಿನ್ನೆ ಒಂದು ಮಹತ್ವದ ಸಭೆ ನಡೆದಿದೆ ಸಂಸತ್ ಆವರಣದಲ್ಲಿ. ಓಂ ಬಿರ್ಲಾ ಅವರನ್ನ ವಿಪಕ್ಷಗಳು ಮತ್ತು ಆಡಳಿತ ಪಕ್ಷದ ಸದಸ್ಯರು ಹೋಗಿ ಭೇಟಿಯಾಗಿ ಚರ್ಚೆನ ಮಾಡಿ ಇವತ್ತು ಈ ಬಿಲ್ನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಪ್ಕೊಂಡಿರುವಂತಹದ್ದು. ಹೀಗಾಗಿ ಇವತ್ತು 9:30ಕ್ಕೆ NDA ಸಂಸದರ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ. NDA ಸಂಸದರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಬಹು ಮುಖ್ಯವಾಗಿ ಈ ಬಿಲ್ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಾರೆ. ಮತ್ತೆ ಸಂಸತ್ನಲ್ಲಿ ಯಾವ ರೀತಿಯಾಗಿ ಬಿಲ್ ಬಗ್ಗೆ ಚರ್ಚೆ ಮಾಡಬೇಕು, ಬಿಲ್ನ ಯುವಜನತೆ ಭವಿಷ್ಯವನ್ನು ರೂಪಿಸಲಿಕ್ಕಾಗಿ ಎಷ್ಟರ ಮಟ್ಟಿಗೆ ಈ ಬಿಲ್ ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವರಿಸಲಿದ್ದಾರೆ. ಸುಮಾರು 6 ಗಂಟೆಗಳ ಕಾಲ ಈ ಒಂದು ಸಂಸತ್ನಲ್ಲಿ ಈ ಬಿಲ್ ಬಗ್ಗೆ ಚರ್ಚೆ ನಡೆಯುತ್ತೆ. ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳಿಂದಲೂ ಕೂಡ ಈ ಬಿಲ್ನ ಬಗ್ಗೆ ಹೆಚ್ಚಿನ ಸದಸ್ಯರು ಭಾಗಿಯಾಗಿ ಚರ್ಚೆ ಆಗ್ತಾರೆ. ಬಹು ಮುಖ್ಯವಾಗಿ ಆಡಳಿತ ಪಕ್ಷದಿಂದ NDA ಸಂಸದರು ಬಹುತೇಕ ಯುವ ಸಂಸದರೇ ಈ ಬಿಲ್ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಯುವ ಸಂಸದರೇ ಮಾತಾಡಬೇಕು ಅನ್ನುವಂಥ ಸೂಚನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಬಿಲ್ ಬಗ್ಗೆ ಜೊತೆಗೆ ಪರೀಕ್ಷೆಯಲ್ಲಿ ಅಕ್ರಮ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು ಅನ್ನುವಂಥ ವಿಚಾರ ಏನಿದೆ, ಮತ್ತೆ ಅಮಿತ್ ಶಾ ಅವರು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ನಿಯಂತ್ರಿಸಿದಂತಹ ರೀತಿ, ಇವೆಲ್ಲವನ್ನು ಕೂಡ ವಿರೋಧ ಪಕ್ಷಗಳು ಇವತ್ತಿನ ಬಿಲ್ ಚರ್ಚೆಯ ವೇಳೆ ಪ್ರಸ್ತಾಪ ಮಾಡಲಿದ್ದಾರೆ. ಶಕುಂತಲಾ, ಧನ್ಯವಾದ ಹರೀಶ್, ತಮ್ಮ ಅಪ್ಡೇಟ್ಸ್ಗಾಗಿ.